ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮೋನಿಕಾ. ಓ ಮೈ ಡಾರ್ಲಿಂಗ್ ಮೋನಿಕಾ ಅವರು ಆನ್ ಸ್ಟೇಜ್ ಪ್ಲೀಸ್. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿಯಲ್ಲ ಎಲೆ ಬಾಲೆ, ತೋರಿಸು ನಿನ್ನ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಕಂಚಿನ ಮನೆ ಕಾಣೋ, ಕಂಚಿನ ಗನಿ ಕಾಣೋ, ಅಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ, ಇಂಚಾಡೋ ಎರಡು ಗಿಣಿ ಕಾಣೋ ಬಳೆಗಾರ, ಇಂಚಾಡೋ ಎರಡು ಗಿಣಿ ಕಾಣೋ ಬಳೆಗಾರ, ಅಲ್ಲಿ ಹೋದೆನ್ನ ತವರೂರು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, 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 ಭಾಗ್ಯದ ಬಳೆಗಾರ ಹೋಗಿ ಮೋನಿಕಾ ಚಂದ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ಓಕೆ, ಬಳೆಗಳೆಲ್ಲ ಹಾಕೊಂಡು ಬಂದಿದ್ದೀರಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಈ ಬಳೆಗಾರನ ಹಾಡು ಹೇಗನ್ನಿಸ್ತು ಅರ್ಚನಾ ಮ್ಯಾಮ್? ನಿಮ್ಮ ಬೇರೆ ಎಲ್ಲ ಪರ್ಫಾರ್ಮೆನ್ಸ್ಗಳಿಗಿಂತ ಇದು ತುಂಬ ಉತ್ತಮವಾಗಿತ್ತಮ್ಮ. ನೀವು ಕೂಡ ಇವತ್ತು ಕಾಮ್ ಆಗಿದ್ರಿ. ನಿಮ್ಮ ಗಾಯನದಲ್ಲಾಗಲಿ, ನಿಮ್ಮ ಏನಂತಾರೆ ಒಂದು ನಡವಳಿಕೆಯಲ್ಲಾಗಲಿ ಟೆನ್ಷನ್ ಕಾಣಿಸ್ತಾ ಇರಲಿಲ್ಲ ನನಗೆ. ಸೊ ನೀವು ಈ ವೇದಿಕೆಗೆ ಹೊಂದ್ಕೊಳ್ತಾ ಇದ್ದೀರಾ ಅನ್ನೋದು ಗೊತ್ತಾಯಿತು. ಬಟ್ ಶ್ರುತಿ ತುಂಬ ಆಚೆ ಈಚೆ ಆಗ್ತಾಯಿದೆ ಇನ್ನೂ ಕೂಡ. ಆ ವಾಯ್ಸಲ್ಲಿ ಆ ಶಿವರಿಂಗ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ಕಂಟ್ರೋಲ್ ಮಾಡಬೇಕಮ್ಮ. ಆಮೇಲೆ ಎಲ್ಲ ಮುಕ್ತಾಯಗಳಲ್ಲೂ ಹೋಗಿ ಬಾತ್ನಂತವರಿಗೆ ಎಲ್ಲೂ ಅದು ಬಂದು ಕೂರಲಿಲ್ಲ. ಯಾವ ಸ್ವರ ಬಂತು, ಎಲ್ಲಿ ಕೂರ್ತು ಗೊತ್ತಾಗಲಿಲ್ಲ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನನ್ನ ತರ ನನ್ನ ಅದೆಲ್ಲ ಯಾವುದೂ ಜಾಗದಲ್ಲಿ ಕೂರಲಿಲ್ಲ.
ಆಮೇಲೆ ರೇಂಜಲ್ಲಿ ಕಷ್ಟಪಡ್ತಾ ಇದ್ರಿ. ಸ್ಟ್ರೈನ್ಡ್ ಸಿಂಗಿಂಗ್ ಅಂತ ಅನ್ನಿಸ್ತು ನನಗೆ. ಸ್ಟ್ರೈನ್ ಆಗ್ತಾಯಿದೆ ನಿಮಗೆ ಅಂತ. ಸೊ ಸ್ವಲ್ಪ ನೀವು ಫಾಲ್ಸ್ ಟೋನಲ್ಲಿ ಹೇಗೆ ಹಾಡೋದನ್ನು ಅನ್ನೋದನ್ನು ನಿಧಾನವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಅದನ್ನು ಡ್ರಾಸ್ಟಿಕ್ಕಾಗಿ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಡ್ಯಾಮೇಜ್ ಆಗುತ್ತೆ ವೋಕಲ್ ಕಾರ್ಡ್ಸು, ಆಯಿತಾ? ಬಟ್ ತುಂಬ ಇಂಪ್ರೂವ್ಮೆಂಟ್ ಇದೆ. ಇದು ಹೀಗೆ ಮುಂದಕ್ಕೆ ಸಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಮೋನಿಕಾ ಅವ್ರಿ, ಭಾಳ ಚೆನ್ನಾಗಿ ಹಾಡಿದ್ರಿ ಭಾಗ್ಯದ ಬೆಳೆಗಾರ ಗೀತೆಯನ್ನು. ಸಾಹಿತ್ಯ ತಪ್ಪಾದರೆ ನಿಮಗೆ ಮಾಫಿ. ಯಾಕೆಂದರೆ ನನಗೆ ಭಾಳ ಆಸೆ ಅಂದರೆ ಕನ್ನಡ ಅಧ್ಯಯನ ಮಾಡದೇ ಇದ್ದರೂ ಅದ್ರ ಕನ್ನಡದ ಬಗ್ಗೆ, ಭಾಷೆ ಬಗ್ಗೆ ಕಲಿಯೋ ಆಸಕ್ತಿ ಇದೆಯಲ್ಲ, ಅದು ಉಳಿಬೇಕು ಅನ್ನೋದು ನನ್ನ ಆಸೆ. ಜೊತೆಗೆ ಈ ಮೂಲಕ ನಾನು ಕರ್ನಾಟಕದ ಜನತೆಗೆ ಏನು ಹೇಳೋದನ್ನಂದರೆ, ಕರ್ನಾಟಕದಲ್ಲಿದ್ದಾಗ ಕನ್ನಡ ಭಾಷೆ ಒಂದು ಅಧ್ಯಯನ ಮಾಡಿರಿ. ಇಲ್ಲಾಂದರೆ ಮಾತೃಭಾಷೆನ ಕಲಿದೇ ಇದ್ದರೆ ಭಾಳ ನೋಡಿ ಈ ಥರದ ಸಮಸ್ಯೆಗಳಾಗ್ತವೆ ಅಲ್ವಾ? ಅದರಿಂದ ಕನ್ನಡ ಭಾಷೆಯನ್ನು ಒಂದು ಆಯ್ಕೆ ಮಾಡಿಕೊಂಡು ದಯಮಾಡಿ ಕಲೀರಿ. ಇವತ್ತು ನಿನಗೆ ಅದು ಮಾಫಿ, ತಪ್ಪು ಮಾಡಿದ್ರೆ. ಆದರೆ ಬೇರೆಯವ್ರು ಮಾಡಿದ್ರೆ ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಮಾಫಿ ಇರಲ್ಲ, ಆಯ್ತಲ್ಲ? ಆದರೆ ಪ್ರಯತ್ನ ಮಾಡ್ತಿರಲ್ಲ, ಅದು ಭಾಳ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೇಮ್ಗಲ್ ಸರ್. ಸರ್, ಕಣ್ಣಲ್ಲಿ ನೀರು ಯಾಕೆ ಕೇಳಿ? ಯಾಕಮ್ಮ? ಯಾಕೆ ಮೋನಿಕಾ? ಮೋನಿಕಾ ಪ್ರತಿ ಎಪಿಸೋಡಲ್ಲೂ ಏನೋ ಒಂದು ಗೊತ್ತಿಲ್ಲ, ಅದೊಂಥರ ಹೆಸಿಟೆನ್ಸ್ ಇದೆಯೋ ಏನು ಅಂತ. ಏನಾಯ್ತು ಹೇಳಿ? ಹೇಳಮ್ಮ, ನಮಗೂ ಗೊತ್ತಾಗಬೇಕು. ಹೇಳಮ್ಮ. ಹೇಳಿ, ತೊಂದರೆ ಇಲ್ಲ, ಹೇಳಿ. ಸ್ಪೀಕ್ ಔಟ್. ಇಲ್ಲ ಸರ್, ಅದು ನಾವು ಮಾತೃಭಾಷೆನ ಸ್ಕೂಲಲ್ಲಿ ಕಲಿಯಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನನಗೆ. ಯಾವುದೇ ವೇದಿಕೆಗೆ ಹೋಗಲಿ ಅಥವಾ ಈವನ್ ಕಸಿನ್ಸ್ ಯಾರೇ ಸುತ್ತ ಇದ್ರೂ ಫಸ್ಟ್ ನಾನು ಏನಾದರೂ ಇಂಗ್ಲೀಷಲ್ಲಿ ಏನಾದ್ರು ಶುರು ಮಾಡಿದ್ರು, ಅಕಸ್ಮಾತ್ ಇಂಗ್ಲೀಷ್ ಕನ್ನಡ ಎರಡು ಮಿಕ್ಸ್ ಆದ್ರೂ ಅದು ರೇಗಿಸುವಾಗ ಅದೊಂಥರ ನಂದು ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ತುಂಬ ಫಟ್ ಅಂತ ಓದಕ್ಕೆ ಬರಲ್ಲ ನನಗೆ, ಆದರೆ ಓದಕ್ಕೆ ಬರೆಯಕ್ಕೆ ಬರುತ್ತೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾಳೆ ಇವತ್ತು ಮೋನಿಕಾ ಇಡೀ ಕರ್ನಾಟಕದ ಜನತೆಗೆ. ಮತ್ತು ಎಲ್ಲೆಲ್ಲಿ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಕನ್ನಡಿಗರು ಇದ್ದಾರೆ ಎಲ್ಲರಿಗೂ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ಯಾ. ಇದು ನಾವು ಹೋದಲ್ಲೆಲ್ಲ ನಗೆಪಾಟ್ಲು ಮಾಡೋರು ಇದ್ದೇ ಇರ್ತಾರೆ. ನಾವು ಕನ್ನಡ ಮಾತಾಡಿದ್ರು, ಪರಿಶುದ್ಧವಾದ ಕನ್ನಡ ಮಾತಾಡಿದ್ರು ನಗೆಪಾಟ್ಲು ಮಾಡ್ತಾರೆ. ಅದು ಹಾಗಂತ ನಾವು ಕಲಿಕೆ ಬಿಡಬಾರ್ದು. ಮಾತೃಭಾಷೆ ಯಾವಾಗಲೂ ಮನೆಯಿಂದ, ತಾಯಿಯಿಂದನೇ ಶುರುವಾಗಿ ಬರಬೇಕದು. ಯಾರು ಏನೇ ಲೇವಡಿ ಮಾಡಲಿ, ಯಾರು ಏನೇ ಅನ್ನಲಿ, ಅದು ಅವ್ರ ಲಾಸು. ಅವ್ರ ಮಾತೃಭಾಷೆ ಅವ್ರು ಕಲಿದೆ ಹೋದರೆ ಅವ್ರ ಲಾಸು. ನಾವು ಅವ್ರಿಗೆ ಅಯ್ಯೋ ಪಾಪ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡೋದು ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೆ. ಒಳ್ಳೆ ಮೆಸೇಜ್ ಕೊಟ್ಟಿದೆಯಮ್ಮ. ಅಪ್ಪಟ ಕನ್ನಡತಿ ತಾಯಿ, ಅಪ್ಪಟ ಕನ್ನಡತಿ ನೀನು. ಮೂಗ್ತಿ ಬೇರೆ ಅಲ್ವಾ? ಅಳಬಾರ್ದು. ಆದರೆ ನಿಮ್ಮ ಆ ಛಲ, ಆಟ ಎಲ್ಲ ಇದೆಯಲ್ಲ, ಆಮೇಲೆ ಪ್ರೀತಿ ಇದೆಯಲ್ಲ, ಅದ್ರ ಮೇಲೆ ವಾತ್ಸಲ್ಯ ಇದೆಯಲ್ಲ, ಮಮಕಾರ, ಮಮತೆ ಎಲ್ಲ ಇದೆಯಲ್ಲ ಭಾಷೆ ಮೇಲೆ, ಅದು ಎಲ್ರಿಗೂ ಬರಬೇಕು. ಈ ಮಣ್ಣಲ್ಲಿ ತಿಂದು ಉಂಡು ಬೆಳೆದವ್ರಿಗೆ ಆ ಭಾಷೆ ಮೇಲೆ ಅಭಿಮಾನ ಇರಬೇಕು. ಅದು ಯಾವತ್ತೂ ತಿಳ್ಕೊಬೇಕು. ಒಳ್ಳೇದಾಗ್ಲಮ್ಮ, ನಿನ್ನ ಅಭಿಮಾನಕ್ಕೆ, ಆ ಪ್ರೀತಿಗೆ ನಮಸ್ಕಾರಮ್ಮ. ಒಳ್ಳೇದಾಗಲಿ. ಸೂಪರ್, ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮ್ಯಾಮ್, ಅಂದರೆ ಬೆಂಗಳೂರಂಥ ಮಹಾನಗರಿಯಲ್ಲಿ ಹಲವಾರು ಭಾಷೆ ಮಾತಾಡೋರಿದ್ದಾರೆ. ನಿಮ್ಮ ಮನೆಗಳಲ್ಲಿ ನೀವು ಯಾವುದೇ ಭಾಷೆ ಮಾತಾಡಿ, ಅಂದರೆ ಭಾಷೆಗಳನ್ನು ಕಲಿಯೋದು ಉತ್ತಮ ಅಂತ ಹೇಳ್ತಾರೆ. ಸಾಧ್ಯವಾದರೆ ನಾವು ನಿಮ್ಮ ಭಾಷೆಯನ್ನು ಕಲಿಯೋಣ, ಅದು ಯಾವಾಗ ಕೆಲಸಕ್ಕೆ ಬರುತ್ತೆ ಗೊತ್ತಿಲ್ಲ. ಆದರೆ ಕನ್ನಡ ನೆಲದಲ್ಲಿ, ಕರ್ನಾಟಕದಲ್ಲಿ ನೀವು ವ್ಯವಹರಿಸಬೇಕಾದ್ರೆ ನಿಮ್ಮ ವ್ಯಾವಹಾರಿಕ ಭಾಷೆ ಅಟ್ಲೀಸ್ಟ್ ಕನ್ನಡ ಆಗಿರಲಿ. ಆಗ ಈ ರೀತಿಯಾದಂಥ ಏನು ಮಿಸ್ ಹ್ಯಾಪನ್ಸ್ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕನ್ನಡವನ್ನು ಕಲೀರಿ. ಜೊತೆಗೆ ಕನ್ನಡವನ್ನು ಉಳಿಸಿ ಬೆಳೆಸಿ ಬಳಸಿ, ಅದು ಮುಖ್ಯ. ತೊಂದರೆ ಇಲ್ಲ, ನೀವೆಷ್ಟು ಚಂದ ಕನ್ನಡ ಕನ್ನಡ ಗೊತ್ತಿಲ್ಲ ಅನ್ನೋ ಈ ಒಂದು ಜನ್ರೇಷನಲ್ಲಿ ಕನ್ನಡ ಮಾತನಾಡಿ ಕನ್ನಡದಲ್ಲಿ ಭಾವಗೀತೆ ಹಾಡ್ತಾರಲ್ಲ, ಅದಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಸೂಪರ್. ವೇಮ್ಗಲ್ ಸರ್, ನಂದು ಒಂದು ಜೋರು ಚಪ್ಪಾಳೆ ನಮ್ಮ ನಿಮಗೆ. ತಾಯಿ ಮಗಳ ಸಂಬಂಧ ಕಟ್ಟಿಕೊಡೋಂಥ ಒಳ್ಳೆ ಹಾಡಿದ್ದು. ಎಂಥ ಹಾಡಿದ್ದು! ಅಚ್ಚ ಕೆಂಪಿನ ಬಳೆ, ಹಸಿರು ಗೀರಿನ ಬಳೆ, ನನ್ನ ಹಡೆದವ್ಗೆ ಬಲು ಇಷ್ಟ ಬಳೆಗಾರ, ನನ್ನ ಹಡೆದವ್ಗೆ ಬಲು ಇಷ್ಟ ಬಳೆಗಾರ, ಕೊಂಡೋಗೋ ನನ್ನ ತವರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ.
ಎಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಹೆಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಇಂಚಾಡವೆರಡು ಗಿಳಿ ಕಾಣೋ ಬಳೆಗಾರ, ಇಂಚಾಡವೆರಡು ಗಿಳಿ ಕಾಣೋ ಬಳೆಗಾರ, ಅದೇ ಕಣೋ ನನ್ನ ತವರೂರು. ಎಂಥ ಮೆಸೇಜ್ ಅಮ್ಮ ಅದು. ಹೌದು. ತೊಗೊಂಡೋಗಿ ಹೆಂಗಾದರೂ ಮಾಡಿ ನನ್ನ ತಾಯಿಗೆ ಈ ಬಳೆ ಇಷ್ಟ, ಆ ಬಳೆ ತೊಗೊಂಡೋಗಿ ನನ್ನ ತಾಯಿಗೆ ಮುಟ್ಟಿಸ್ಬೇಕು ಅಂತ ಪೋಸ್ಟ್ ಮಾಸ್ಟರ್ ಕೆಲಸ ಆ ಕಾಲದಲ್ಲಿ ಬಳೆಗಾರರು ಮಾಡ್ತಾಯಿದ್ದಿದ್ದು. ನಿಜವಾಗೂ ಒಳ್ಳೆ ಸಾಹಿತ್ಯ. ಏನಮ್ಮ ಚೆನ್ನಾಗಿ ಆಡಿದೆ ನೀನು. ಅದು ಇನ್ನೊಂದೆರಡು ಚರಣ ಇದೆ, ಅದನ್ನು ಕಲ್ಕೊಂಡು ನೀಟಾಗಿ ಆಡಮ್ಮ, ಏನೂ ತೊಂದರೆ ಇಲ್ಲ. ಅದ್ಭುತವಾದ ಗಾಯಕಿ ನೀನು. ಸೂಪರ್. ತವರಿನ ಐಡೆಂಟಿಫಿಕೇಶನ್ನ ಸೂಪರ್ ಆಗಿ ಹೇಳುವಂತಹ ಗೀತೆಯನ್ನು ಬಹಳ ಸೊಗಸಾಗಿ ಹಾಡಿದ್ದೀರಿ. ಅಳ್ಬೇಡಿ, ಓಕೆ? ಖುಷಿಲಿ ಹೋಗಿ.